ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು IT ಸೆಕ್ಟರ್ ಪಾಸಿಟಿವ್ ಆಗಿತ್ತು, ಅದು ಮಾರ್ಕೆಟ್ಗೆ ಹೆಲ್ಪ್ ಕೂಡ ಆಯಿತು. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅದಾನಿ ಪೋರ್ಟ್ಸ್ ಅಂತ ಕಾಣಿಸ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಅದಾನಿ ಪೋರ್ಟ್ಸ್ ಬಗ್ಗೆ ಮಾತಾಡ್ತೀನಿ ಇವತ್ತು. ಸೊ 2.76% ಮೂವ್ಮೆಂಟ್ ಬಂದಿರೋ ಮೂಲಕ ಅದಾನಿ ಪೋರ್ಟ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನೆಸ್ಲೆ ಇಂಡಿಯಾ. ಹೌದಾ, 90% ಫಾಲ್ ಆಯಿತಾ ನೆಸ್ಲೆ ಇಂಡಿಯಾದಲ್ಲಿ ಅಂತ ಅನಿಸ್ತಿರ್ಬೋದು ಕೆಲವರಿಗೆ, ಆದರೆ ಇಲ್ಲ, ಇದು ಕಾರ್ಪೊರೇಟ್ ಆಕ್ಷನ್ ಆಗಿದೆ ಅಲ್ವಾ. 1:10 ಆಧಾರದಲ್ಲಿ ಸ್ಟಾಕ್ನ ಸ್ಪ್ಲಿಟ್ ಮಾಡಿದ್ದಾರೆ. ಈ ನ್ಯೂಸ್ ಮೊದಲೇ ಬಂದಿತ್ತು, ಒಬ್ರು ಅಪ್ಡೇಟ್ ಕೂಡ ಕೊಟ್ಟಿದ್ರು. ಸೊ ಯೂಶಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅಂತ ನ್ಯೂಸ್ ಬಂದಾಗ ಒಂದು ಸ್ವಲ್ಪ ರ್ಯಾಲಿ ಆಗುತ್ತೆ. ಅದೇ ರೀತಿ ಆಗಿತ್ತು ಕೂಡ. ನೆಸ್ಲೆ ಇಂಡಿಯಾ ಆಲ್ ಟೈಮ್ ಹೈ ಇಂದ ಇವತ್ತು ಸ್ಪ್ಲಿಟ್ ಆಗಿ 2668 ಝೋನಿಗೆ ಬಂದಿದೆ. ಸೊ ಮೊದಲು ಇದಕ್ಕೆ 26,680 ರೂಪಾಯಿ ಕೊಡಬೇಕಾಗಿತ್ತು. ಈಗ ನೀವು 2668 ರೂಪಾಯಿ ಕೊಟ್ಟರೆ ಒಂದು ಶೇರ್ನ ಖರೀದಿ ಮಾಡ್ಬೋದು ಈ ಕಂಪ್ನಿನಲ್ಲಿ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ಆ ಥರದಲ್ಲಿ ನೋಡೋದಾದ್ರೆ ಅದೇ ಆಗಿರುತ್ತೆ. ಆದರೆ ಬೇರೆ ಸೆಕ್ಟರ್ ಅಂತ ನೋಡಿದ್ರೆ HDFC ಬ್ಯಾಂಕು, ಕೋಟಕ್ ಬ್ಯಾಂಕಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಬಂತು. ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಪಾಸಿಟಿವ್ ಆಗಿತ್ತು. ಇವತ್ತು ಬ್ಯಾಂಕ್ ನಿಫ್ಟಿ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಹತ್ರ ಬಂದು ಅಲ್ಲಿಂದ 47,800 ಮತ್ತೆ ಬೌನ್ಸ್ ಮಾಡ್ಬಿಟ್ಟು ಮೇಲ್ಗಡೆ ಹೋಗಿದೆ. ಆದರೆ ಈಗಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. LNT ನೋಡಿ ಮತ್ತೆ ಮೇಲ್ಗಡೆ ಹೋಗಿದೆ. 1.83% ಅನ್ಬಿಲಿವಬಲ್ ರ್ಯಾಲಿ. LNT ರ್ಯಾಲಿ ಮಿಸ್ ಮಾಡ್ಕೊಂಡಷ್ಟು ನಾನು ಇನ್ಯಾವ ರ್ಯಾಲಿನೂ ಮಿಸ್ ಮಾಡ್ಕೊಂಡಿಲ್ಲ. ನೋಡೋಣ ಯಾವಾಗ ಆಪರ್ಚುನಿಟಿ ಕೊಡುತ್ತೆ ಅಂತ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು, ಯಾರು ನಿಫ್ಟಿನ ಟ್ರೇಡ್ ಮಾಡಿರ್ತಾರೋ ಗೊತ್ತಿಲ್ಲ. ಆದರೆ ನೋಡೋದಾದರೆ 21,720 ನೋಡಿ, 21,600 ನಾವು ಸಪೋರ್ಟ್ ಅಂತ ಮಾಡ್ತಾ ಇದ್ವಿ. ಅದ್ರ ಮೇಲ್ಗಡೆ ಹೋಗಿದೆ ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಓಪನಿಂಗ್ ಕ್ಯಾಂಡಲಲ್ಲೇ ಇದು ಒಂದು ಹ್ಯಾಮರ್ ಕೂಡ ನೀವು ನೋಡೋದಾದರೆ ಅದೇ ರೀತಿಯಾಗಿ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋಗಿ ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದೆ, ಇದನ್ನ ಬಂದು ಇವತ್ತು ಟೆಸ್ಟ್ ಮಾಡಿ ಅಲ್ಲೇ ಬಂದು ನಿಂತ್ಕೊಂಡಿದೆ ಈಗ ಬಸ್ ಸ್ಟ್ಯಾಂಡ್ ಒಳಗಡೆ. ಸೊ ಈಗ ಏನಾದ್ರು ಇದೇ ರೆಸಿಸ್ಟೆನ್ಸ್ ಆಕ್ಟ್ ಆಗಬೇಕು ಅಂದರೆ, ಗ್ಯಾಪ್ ಡೌನ್ ಓಪನಿಂಗ್ ಏನಾರು ಆಯಿತು ಅಂದರೆ ಸೋಮವಾರ, ಅಥವಾ ಇದೇ ಝೋನಲ್ಲಿ ಓಪನ್ ಕೆಳಗಡೆ ಬರ್ತು ಅಂತಂದರೆ ಸೆಂಟಿಮೆಂಟ್ ಕೆಳಗಡೆ ಇದೆ ಅಂತಲೇ ಓದಬೇಕು. ಯಾಕಂದರೆ ಒಂದ್ಸಲ ಅಟೆಂಪ್ಟ್ ಮಾಡಿದ್ದಾರೆ ನೋಡಿ ಬಿಯರ್ಸ್ ಜೋರಾಗಿ, ಆದರೆ ಅಲ್ಲಿಂದ ವಾಪಸ್ ತೊಗೊಂಡೋಗಿಲ್ಲ. ಈಗ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ನಿಧಾನಕ್ಕೆ ಮೇಲ್ಗಡೆ ತೊಗೊಂಡೋಗ್ತಾ ಇದ್ದಾರೆ. ಆದರೆ ಇದು ಒಂದು ಇಂಪಾರ್ಟೆಂಟ್ ಜಾಗದಿಂದ ಬಿದ್ದಿದ್ದಂಥ ಝೋನು. ಇವತ್ತು ಕೂಡ ಗ್ರೂಪಲ್ಲಿ ಒಬ್ಬರು ಕೇಳ್ತಾ ಇದ್ರು 21,720 ರೆಸಿಸ್ಟೆನ್ಸ್ ಆಗುತ್ತಾ ಅಂತ. ಖಂಡಿತ 21,720 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ನಿನ್ನೆ ಮಾತಾಡ್ಕೊಂಡಿದ್ವಿ 21,680 ಅದ್ರ ಮೇಲ್ಗಡೆ ಹೋದ್ರೆ 21,720 ಅಂತ. ಸರಿ, ಸುಮಾರು ಆ ಟಾರ್ಗೆಟ್ ನಿಮಗೆ ಓಪನಿಂಗಲ್ಲೇ ಸಿಕ್ಬಿಡ್ತು. ಅಲ್ಲಿಂದ ನೋಡಿ ವಾಪಸ್ಸು ಏನೋ ಅಂತ ಒಂದು ಪ್ರೈಸ್ ಆಕ್ಷನ್ ಆಗಿಲ್ಲ, ಇಲ್ಲೇ ಬಂದು ಇದನ್ನ ಅಟೆಂಪ್ಟ್ ಮಾಡಿ ಮಧ್ಯದಲ್ಲಿ ನಿಂತ್ಕೊಂಡಿದೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಏನಾದ್ರು ಆಯಿತು ಅಂತಂದರೆ, ಅಥವಾ ಇಲ್ಲೇ ಓಪನ್ ಆಗಿ ನೆಗೆಟಿವ್ ಬಂತು ಅಂತಂದರೆ ನಾವು ನೆಗೆಟಿವ್ ಆಗೇ ಹೋಗಬೇಕಾಗುತ್ತೆ. ವಾಪಸ್ಸು 21,500 ಕಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಏನಾದ್ರು ಈ ಝೋನ್ನಿಂದ ಮೇಲ್ಗಡೆ ಓಪನ್ ಆಗ್ಬಿಡ್ತು ಅಂತಂದರೆ ಆಗ ಪ್ರೈಸ್ ಆಕ್ಷನ್ ಚೇಂಜ್ ಆದಂಗೆ ಆಗುತ್ತೆ. ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಅಥವಾ ಇದೇ ಝೋನಲ್ಲಿ ಹೋಗಿ ಮೇಲ್ಗಡೆ ಹೋದ್ರೂ ನಮಗೆ ರೆಫರೆನ್ಸ್ಗಳು ಇದೆಯಲ್ಲ 21,800, ಅಲ್ಲಿ ತನಕ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ನೋಡಿ, ಸ್ಟಿಲ್ ವಿತಿನ್ ದ ಝೋನಲ್ಲಿ ಇದ್ದೀವಿ. ವಿತಿನ್ ದ ಝೋನಲ್ಲಿ ಇದ್ದಾಗ ನಾವು ಸ್ವಲ್ಪ ಅರ್ಜೆಂಟ್ ಮಾಡೋದು ಜಾಸ್ತಿ, ಆದರೆ ಆ ರೀತಿ ಮಾಡಬಾರ್ದು. ನೋಡಿ, 21,850ರಿಂದ ನಿಮಗೆ 21,500 ಈ ಝೋನ್ ಒಳಗಡೆ ಇದ್ದೀವಿ. ಇನ್ನು 1, 2, 3, 4 ದಿನದಿಂದ ಇದೇ ಝೋನಲ್ಲೇ ಓಡಾಡ್ತಾ ಇದೆ. ಸೊ ಇದ್ರ ಮೇಲ್ಗಡೆ ಅಥವಾ ಇದ್ರ ಕೆಳಗಡೆ ಕೊಟ್ಟಾಗ ಮಾರ್ಕೆಟ್ ಒಳ್ಳೆ ಮೂವ್ಮೆಂಟ್ನ ಕೊಡ್ತಾ ಹೋಗುತ್ತಂತೆ. ಆಗ ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮಧ್ಯದಲ್ಲಿದ್ದಾಗ ಆದಷ್ಟು ಕಮ್ಮಿ ಪೊಸಿಷನ್ ಇಟ್ಕೊಂಡು ಅದೇ ಥರ ಟ್ರೇಡ್ ಮಾಡ್ತಾ ಹೋಗಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನ ನೋಡೋದಾದರೆ ಒಂದು ಪಿಕ್ಚರ್ ಪರ್ಫೆಕ್ಟ್ ಆಗಿ ಹ್ಯಾಮರ್ ಆಗಿದೆ. ಇದು ನೋಡಿ, ಡೈಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಈ ಡೈಲಿ ಕ್ಯಾಂಡಲಲ್ಲಿ ನೀವು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಹತ್ರ ಹ್ಯಾಮರ್ ಬಂದರೆ, ಇದೆಲ್ಲಿ ಮಾತಾಡಿದ್ದೀವಿ, ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಮಾತಾಡಿದ್ದೀವಿ. ಸೊ ಇದು ಒಂದು 47,400 ಅನ್ನೋದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಲೆವೆಲ್. ಇಲ್ಲಿ ರೆಸಿಸ್ಟೆನ್ಸ್ ಆಗಿದ್ದಂಥ ಲೆವೆಲ್ನ ಸಪೋರ್ಟ್ ತಗೊಂಡಿದ್ದಂಥ ಲೆವೆಲ್ 47,400 ಲೆವೆಲಲ್ಲಿ ಒಂದು ಬ್ಯಾಕ್ ರೋಲ್ ಪಾಸಿಟಿವ್ ಮೂವ್ಮೆಂಟ್ ಬಂದು ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಹ್ಯಾಮರ್ ಬಂದಿದೆ. ಹ್ಯಾಮರ್ ಬಂದರೆ ಏನು ಅಲರ್ಟ್ ಅಂತ, ಅದಕ್ಕೆ ಸಾಲದು ಅಂತ ವಾಪಸ್ ಏನು ಬಂತು, ಆಲ್ಮೋಸ್ಟ್ ತಿನ್ನಾಕೋ ಥರ ಕ್ಯಾಂಡಲ್ ಬಂತು. ಟಿಪಿಕಲ್ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನು. ಅದಾದಮೇಲೆ ಇವತ್ತು 48,200 ಅಂತ ಆಟಿ ಮೇಲ್ಗಡೆ ಹೋಗೋ ಥರ ಅಟೆಂಪ್ಟ್ ಮಾಡಿದೆ. ಆದರೆ 48,200 ಮೇಲ್ಗಡೆ ಕ್ಲೋಸಿಂಗ್ ಆಗಿಲ್ಲ. ಕ್ಲೋಸಿಂಗು ಇಲ್ಲಿ ಸ್ವಲ್ಪ ಜಾಸ್ತಿ ತೋರಿಸುತ್ತೆ 48,159 ಅಂತ. ಬಟ್ ನೀವು ಕ್ಲೋಸಿಂಗ್ ಆಧಾರದಲ್ಲಿ ನೋಡಿದ್ರೆ ಇವತ್ತು ಸ್ವಲ್ಪ ಕೆಳಗಡೆನೇ ಕ್ಲೋಸಿಂಗ್ ಆಗಿರುತ್ತೆ. 48,089 ಆ ಝೋನಲ್ಲಿ ಏನೋ ಕ್ಲೋಸ್ ಆಗಿರಬೇಕು. ಇಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಿಷ. ಎಲ್ಲಿ ನೋಡೋಣ, ಬ್ಯಾಂಕ್ ನಿಫ್ಟಿ ನೋಡೋಣ. ಇಲ್ಲಿ ಸೊ 48,089 ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ತಾ ಇದೆ ಅಲ್ವಾ ಇಲ್ಲಿ. ಸೊ ಇದು ಆ್ಯಕ್ಚುಲಿ ಟ್ರೇಡಿಂಗ್ ವ್ಯೂ ಇಂದನೇ ಬರುವಂಥದ್ದು ಡೇಟಾ, ಬಟ್ ಸ್ವಲ್ಪ ಆಚೆ ಇರುತ್ತೆ. 48,159 ಅಂತ ತೋರಿಸ್ತಾ ಇದೆ. ಸೊ ಅದೇ ಕರೆಕ್ಟ್ ಆಗಿರ್ಬೋದು. ಒಟ್ಟು 48,200ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದ್ದೀವಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇನ್ನೂ ಕೂಡ ಏನು ಡಿಸೈಡಿಂಗ್ ಆಗಿದೆ. ಇವತ್ತೇನಾದರೂ ಈ ಝೋನ್ ಇದೆಯಲ್ಲ, ಇದ್ರ ಮೇಲ್ಗಡೆ ನಮಗೆ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಬಿಟ್ಟಿದ್ರು ಸ್ವಲ್ಪ ಈ ಥರ. ಸೊ ಅವಾಗ ಏನಾಗ್ತಾ ಇತ್ತು ನಮಗೆ, ಓಕೆ ಇಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಈಗ ಹ್ಯಾಮರ್ ಸಪೋರ್ಟ್ ಕೂಡ ಇದೆ. ಮಾರ್ಕೆಟ್ ಮತ್ತೆ 48,600 ಕಡೆ ಹೋಗ್ತಿದೆ ಅಂತ ಹೇಳ್ಬೋದಿತ್ತು. ಬಟ್ ಈಗ ಏನು ಮಾಡಿದ್ದಾರೆ, ಈ ಝೋನ್ ಒಳಗಡೆನೇ ಕ್ಲೋಸಿಂಗ್ ಮಾಡಿಸಿದ್ದಾರೆ. ಈ ಕಾರಣದಿಂದಾಗಿ ನಮಗೆ ಈಗಲೂ ಕೂಡ ಟ್ರ್ಯಾಪ್ ಆಗಿದೆ. ಸೊ ಸೋಮವಾರ ಕೆಳಗಡೆ ಓಪನ್ ಆದರೆ ಕೆಳಗಡೆ, ಮೇಲ್ಗಡೆ ಆದರೆ ಮೇಲ್ಗಡೆ, ಆ ರೀತಿಯಾಗಿ ಓದಬೇಕು. ಬಟ್ ಸ್ಟಿಲ್ ಈ ಝೋನ್ ಒಳಗಡೆ ಇದ್ದೀವಿ. 47,500ರಿಂದ 48,500 1,000 ಪಾಯಿಂಟ್ ಏನು ಮಾಡಿತ್ತು, ಇದ್ರ ಒಳಗಡೆ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ಇರೋ ತನಕ ನೀವು ಹುಷಾರಾಗಿರಬೇಕು. ಮಾರ್ಕೆಟ್ ಯಾವತ್ತು ಈ ಝೋನ್ನ ಬಿಟ್ಕೊಡುತ್ತೋ 47,500ನ, ಅದಕ್ಕಿಂತ ಮುಂಚೆ ಅಂದರೆ 47,800 ಝೋನ್ ಅನ್ಬೋದು. ಸೊ ಈ ಝೋನಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ ಅಂತ ನೋಡ್ಕೊತಾ ಹೋಗ್ಬೋದು. ಬಟ್ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಬೇಕು ಅಂದರೆ 47,500ನ ಬ್ರೇಕ್ ಆಗೋ ತನಕ PE ತಗೊಳಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಬಿಯರ್ಸ್ ಬಂದ್ರೂ ಸೋಲಿಸ್ತಾನೆ ಇರ್ತಾರೆ. ಇಲ್ಲೊಂದು ಸಣ್ಣ ಗ್ಯಾಪ್ ಆಗಿತ್ತು, ಆ ಗ್ಯಾಪ್ನ ಮುಗಿಸ್ಕೊಂಡು ಹೋಗಿದೆ. ಸೊ ಇದೊಂದು ರೈಸಿಂಗ್ ವೆಡ್ಸ್ ಪ್ಯಾಟರ್ನ್ ಅಂತ
ಅಂತಂದರೆ ಆ ರೀತಿ ಆಗ್ತಾ ಇಲ್ಲ. ರೈಸಿಂಗ್ ವೆಡ್ಜಿಗೆ ಇನ್ನೂ ಸ್ವಲ್ಪ ಹತ್ತಿರ ಹೋಗಬೇಕು. ಇದೊಂದು ಚಾನಲ್ ಮಾಡ್ತಾ ಇದೆ, ಈ ರೀತಿ ಚಾನಲಲ್ಲೇ ಹೋಗ್ತಾ ಇದೆ ನೋಡಿ. ಚಾನಲ್ ಬ್ರೇಕ್ ಆದರೆ ಯಾವ ರೀತಿ ಅಂತ ನೋಡಿ ತಗೊಳುತ್ತೆ. ಇದೊಂದು 46,800 ಅನ್ನೋದು ನೆಕ್ಸ್ಟ್ ಬೇಸ್ ಆಗಿ ಕಾಣಿಸ್ತಾ ಇದೆ. ಅಲ್ಲಿ ಬರುತ್ತಾ ಅಟೆಂಡ್ ಮಾಡೋಕ್ಕೆ ಬರುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಇಂಟ್ರಾಡೇನಲ್ಲಿ ಯಾರು ಟ್ರೇಡ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಪೂರ್ತಿ ದಿನ ಇವತ್ತು ನೆಗೆಟಿವ್ ಆಗೇ ಇತ್ತು. ನಿನ್ನೆ ನಾವು ಮಾತಾಡ್ಕೊಂಡಿದ್ದು ಟ್ರೆಂಡ್ ಏನು ಈಗಲೂ ಕೂಡ ಇಂಟ್ಯಾಕ್ಟ್, ಅದಕ್ಕೆ ನಾನು ಹೇಳ್ತಾರಂಥದ್ದು ಏನು ಕ್ಲಾರಿಟಿ ಕೊಟ್ಟಿಲ್ಲ ಅಂತ. ಸುಮಾರು ಇದನ್ನ ಟಚ್ ಆಗೋ ಥರ ಈ ರೀತಿ ಹಾಕೊಂಡಿದ್ವಿ ನಿನ್ನೆ. ಈಗ ನೋಡಿ 3 ಟ್ರೆಂಡ್ ಲೈನ್ ಅಂದರೆ ಅದನ್ನ ನೀವು ಟಚ್ ಆಗೋ ಥರ ಹಾಕೋಬೋದು. ಇಲ್ಲಿ ಅಟೆಂಡ್ ಮಾಡಿದೆ ಆದ್ರೂ ವಾಪಸ್ ಅದೇ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ಸೊ ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ದಾಟಿ ಅಂದರೆ 48,200 ಮೇಲ್ಗಡೆ ಹೋಗಲ್ವೋ ಮಾರ್ಕೆಟ್ ಕ್ಲೋಸ್ ಆಗಲ್ವೋ ಅಲ್ಲಿ ತನಕ ನಾವು ಪಾಸಿಟಿವ್ ಆಗಿದೆ ಅಂತ ಅನ್ಕೊಳಕ್ಕಾಗಲ್ಲ, ಹಾಗಂತ ನೆಗೆಟಿವ್ ಅಂತ ಅನ್ಕೊಳಕ್ಕಾಗಲ್ಲ. ಈಗ ಲೋಯರ್ ಹೈ ಲೋಯರ್ ಲೋ ಆಗುತ್ತಾ ಅಂತಲೇ ನಾವು ಓದಬೇಕು. ಇವತ್ತು ಬಂದಿದ್ದ ಅಟೆಂಪ್ಟ್ ಆದರೆ ಬಂದಿಲ್ಲ, ವಾಪಸ್ ಹೋಗಿದೆ. ಆದರೆ ಇದನ್ನ ಮೇಲ್ಗಡೆ ಹೋಗ್ಬಿಟ್ಟಿದ್ರೆ ಓಕೆ ಈ ಪ್ಯಾಟರ್ನ್ ವೇಸ್ಟ್ ಆಯಿತು, ಇದಿಲ್ಲ ಅಂತ ನಾವು ಓದ್ಬೋದಾಗಿತ್ತು. ಆದರೆ ಇನ್ನೂ ಅದೇ ಝೋನಲ್ಲೇ ಬಂದು ಕ್ಲೋಸ್ ಆಗಿರೋದ್ರಿಂದ ಇಲ್ಲಿಂದ ಬಂದ್ರೂ ಇದು ಲೋಯರ್ ಹೈ ಲೋಯರ್ ಲೋ ಅಂತಾನೆ ಅನ್ಸ್ಕೊಳುತ್ತೆ. ಹಾಗಾಗಿ ಹೇಳಿದ್ದು ಫುಲ್ ಕನ್ಫ್ಯೂಷನ್ ಇದೆ. ಈ 48,000ದಲ್ಲಿ ಇವಾಗ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನೇ ನಾನು ಟೈಟ್ಲ್ ಕೊಟ್ಟಿದ್ದೀವಿ. ಯಾಕೆಂದರೆ ಇವತ್ತು ನೋಡಿ ಇವತ್ತು ಥ್ರೂಔಟ್ ದ ಡೇ ತುಂಬ ಒಳ್ಳೆ ಪ್ರೈಸ್ ಆಕ್ಷನ್ ಆಗಿತ್ತು. ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಇದನ್ನ ಇಲ್ಲೊಂದು ಸ್ವಲ್ಪ ಅಟೆಂಡ್ ಮಾಡಿ ಇಲ್ಲಿಂದ ಕೆಳಗಡೆ ಬೀಳಿಸಿದ್ರು. ಇದು ಕ್ಲೀನಾಗಿ ಕಾಣಿಸ್ತಾ ಇರಬೇಕು ನಿಮಗೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಝೋನ್ 47,800 ಸ್ವಲ್ಪ ಬಿಟ್ಕೊಡಲ್ಲ ಅಂತ. ಆದರೆ ಆ ಝೋನ್ ಹತ್ರ ಬಂದು ಪಿಕ್ಚರ್ ಪರ್ಫೆಕ್ಟ್. ಇಲ್ಲಿ ನೋಡಿ ವಿತಿನ್ ದ ಡೇನೋ ಒಂದು ಹ್ಯಾಮರ್ ಮಾಡಿದಲ್ವಾ, ಹ್ಯಾಮರ್ ಮಾಡಿದ್ರೆ ಈ ಥರ ರ್ಯಾಲಿ ಬಂದೇ ಬರುತ್ತೆ ಅಂತ ಅಲ್ಲ, ಆದರೆ ಹ್ಯಾಮರ್ ಮಾಡಿದರೆ ಒಂದು ಅಲರ್ಟ್ ಅಂತೂ ಆಗಿರಬೇಕು. ನೀವು ಕೆಳಗಡೆ ಹೋಗೋ ಪೊಸಿಷನ್ ಇದ್ದರೆ ನೀವು ಕ್ಲೋಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಇವತ್ತು ಈ ಪಾಯಿಂಟ್ ಈ ಬಾರ ಎಲ್ಲ ಬೀಳ್ತಿದಾಗ ಒಬ್ಬರು ಮೆಸೇಜ್ ಮಾಡಿ ಕೇಳಿದ್ರು ಕೂಡ 48,300 ತೊಗೊಂಡಿದ್ದೀನಿ ಸಿ, ನಾ ಏನು ಮಾಡೋದು ಅಂತ. ನೋಡಿ 48,300 ಸಿ ತೊಗೊಂಡಿದ್ರೆ ನೀವು ಅದಕ್ಕೆ ಮೇಲೆ ಒಂದು 150 ರೂಪಾಯಿನಾರು ಪ್ರೀಮಿಯಂ ಕೊಟ್ಟಿರ್ತೀರಾ, ಕರೆಕ್ಟಾ? ಸೊ ನಿಮ್ಮದು ಬ್ರೇಕ್ ಇವನ್ ಎಷ್ಟಾಯಿತು, ಆಪ್ಷನ್ಸ್ ಪ್ರೀಮಿಯಂ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ಪ್ರೀಮಿಯರಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 48,450 ನಿಮ್ಮ ಬ್ರೇಕ್ ಇವನ್. ಸೊ ಮುಂದಿನ ಬುಧವಾರದಷ್ಟೊತ್ತಿಗೆ 48,450 ಮೇಲ್ಗಡೆ ಹೋದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ತೀಟಾಡಿಕೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಥರ ಬರ್ತಿದೆ ಅಂದಾಗ ನಾನು ಹೇಗೆ ನಿಮಗೆ ಉಳಿಸ್ಕೊಳ್ಳಿ ಅಂತ ಹೇಳಿ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದರೆ ವಾಪಸ್ ಮತ್ತೆ 48,200 ಥರ ಅಟೆಂಪ್ಟ್ ಬಂತು. ನಿಮ್ಮ ಲಾಸಲ್ಲಿ ಒಂದಿಷ್ಟು ರಿಕವರಿ ಬಂದಿರಬಹುದಿತ್ತು, ಬಟ್ ಯಾರಿಗೆ ಗೊತ್ತು ಈ ಪಾಯಿಂಟಲ್ಲಿ ನಿಮಗೆ ಜೋರ ಕ್ರ್ಯಾಶ್ ಬಂದಿದೆ 47,500 ತನಕ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಸ್ಟಾಪ್ ಲಾಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಗ ನಿಮ್ಗೆ 48,300 ಇದ್ರೆ 48,000 ಬಂದಿದೆ ಅಂದ್ರೆ ನೀವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕು, ಇಲ್ಲೊಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ ಆಗ್ತಾ ಇದೆ ಅಂತ. ಹಾಗಾಗಿ ಉಳಿಸ್ಕೊಂಡ್ರೆ ನೋಡಿ 2 ದಿನ ಆದಮೇಲೆ ನೋಡಿದರೆ ನನಗೆ ಹಂಗೆ ಬರ್ತಿತ್ತು ಹಿಂಗೆ ಬರ್ತಿತ್ತು ಅಂತ ಅನಿಸ್ತಿರ್ಬೋದು. ಬಟ್ ನೆನ್ನೆನೂ ಹೇಳಿದ್ದೀನಿ ಇದನ್ನ, ಈ ಸಿ ಅಂತ ಸಿ ತೊಗೊಂಡ್ರೆ ಪಿ ಮಾಡುತ್ತೆ, ಪಿ ಅಂತ ತೊಗೊಂಡ್ರೆ ಸಿ ಮಾಡುತ್ತೆ ಮಾರ್ಕೆಟು, ಆ ರೀತಿಯಾಗಿದೆ. ಹಾಗಾಗಿ ದಯವಿಟ್ಟು ಪೊಸಿಷನ್ನ ಕ್ಯಾರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಂಟ್ರಾಡೇ ಮುಗಿಸ್ಕೊಳ್ಳಿ. ಯಾಕಂದರೆ ಇಂಟ್ರಾಡೇನಲ್ಲಿ ಇಷ್ಟಿಷ್ಟು ದೊಡ್ಡದು ಮೂವ್ಮೆಂಟ್ ಬರ್ತಾ ಇದೆ ನಿಮಗೆ. ನೋಡಿ ಈ ಕಡೆ ಸಿಗ್ತಾ ಇದೆ, ಈ ಕಡೆನೂ ಸಿಗ್ತಾ ಇದೆ. ವಿ ಜಸ್ಟ್ ನೀಡ್ ಟು ಬಿ ವಿತ್ ದ ಮಾರ್ಕೆಟ್ ಕಡೆಗಿದ್ರೆ ನಮಗೆ ಮೂವ್ಮೆಂಟ್ ಸಿಗೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕಾಂಟ್ರೇರಿಯನ್ ಟ್ರೇಡ್ ಮಾಡೋದು ಕಷ್ಟ ಇರುತ್ತೆ, ಈಸಿ ಇರೋದಿಲ್ಲ. ಯಾರಿಗಾರು ಕಷ್ಟ ಆಗ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ವಾಚ್ ಮಾಡಿ, ಪೇಪರ್ ಟ್ರೇಡ್ ಮಾಡಿ, ಆ ರೀತಿ ನೋಡಿಕೊಂಡು ಮುಂದುವರಿತಾ ಹೋಗ್ಬೋದು. ಸೊ ದಯವಿಟ್ಟು ಒಟ್ಟಿಗೆ ಕ್ಯಾಪಿಟಲ್ನ ಕಳ್ಕೊಳಕ್ಕೆ ಹೋಗ್ಬಿಡಿ, ಪೊಸಿಷನ್ನ ಉಳಿಸ್ಕೊಂಡು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ಇವತ್ತು ನಾವು ಅನ್ಕೊಂಡಿದ್ದು ಝೋನ್ ಅಷ್ಟೆಲ್ಲ ದೂರ ಹೋಗಲೇ ಇಲ್ಲ. 71,300 72,300 ಅಂತಿದೆ. ಬಟ್ ನೆನ್ನೆ ನಿಮ್ಗೆ ಹೇಳಿದ್ದೆ ಮೇಲಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು 71,600 ಈ ಝೋನ್ಗಳನ್ನು ಆರಾಮಾಗಿ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು, ಅದು ಸೇಫ್ ಆಗುತ್ತೆ ಅಂತ. ಇವತ್ತು 71,800 ಕೂಡ ಇವತ್ತು ಪುಟ್ ರೈಟಿಂಗ್ ಮಾಡ್ಬೋದಾಗಿತ್ತು. ಒಂದ್ಸಲ ಅಟೆಂಡ್ ಮಾಡೋಕ್ಕೆ ಬಂತು, ವಾಪಸ್ ಮೇಲ್ಗಡೆ ಹೋಯಿತು. ರಿಸ್ಕಿ ಪೊಸಿಷನ್ ಇತ್ತು, ಬಟ್ ಅಟೆಂಡ್ ಮಾಡೋರು ಮಾಡ್ಬೋದಾಗಿತ್ತು. 71,800 ಮೇಲ್ಗಡೆ 72,200 ಕ್ಲಿಯರ್ ಕಟ್ಟಾಗಿ ಇವತ್ತು ರೆಸಿಸ್ಟೆನ್ಸ್ ಆಗಿ ಉಳ್ಕೊಂತು. ಸೊ ಒಂದು ಟೈನಿ ಝೋನಲ್ಲಿ ಮುಗಿಸಿದ್ದಾರೆ. ಸೊ ನೋಡ್ತಗೋಣ, ಇವತ್ತೊಂದು ಪಾಸಿಟಿವ್ ಮೂವ್ಮೆಂಟ್ ಅಂತ ಬರೋಂಗೆ ಆಗಿಲ್ಲ. ಯಾಕೆಂದರೆ ಈ ಝೋನ್ನ ಬಂದು ನೋಡಿ ಟಚ್ ಮಾಡಿದೆ ಸೆನ್ಸೆಕ್ಸ್ ಕೂಡ. ಒಂದ್ಸಲ ಅಟೆಂಡ್ ಮಾಡಿದೆ, ಎರಡನೇ ಸಲ ಅಟೆಂಡ್ ಮಾಡಿ ವಾಪಸ್ ಕೆಳಗಡೆ ಬರೋ ಥರ ಅನಿಸ್ತಾ ಇದೆ. ಸೊ ಈಗ ಏನಾದರೂ ಇದರಿಂದ ಫಾಲೋ ಅಪ್ ಬಂತು ಅಂತಂದರೆ, ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇದು ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಕೆಳಗಡೆ ಹೋಗುತ್ತೆ ಅಂತಲೇ ಓದಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಆಗ ಇದು ಇಂಪಾರ್ಟೆಂಟ್, ಅದನ್ನು ಸಪೋರ್ಟ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಈ ಬಸ್ ಸ್ಟ್ಯಾಂಡ್ ಝೋನ್ನ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ನೋಡ್ಬೋದು. ಬಟ್ ಈ ಝೋನಲ್ಲಿ ಇರೋ ತನಕ ನೋಡಿ ಎಲ್ಲಾದ್ರೂ ಇಂಡೆಕ್ಸಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ನಾನು, 71,400 72,500 ಅನ್ಕೋಬೋದು. ಈ ಝೋನಲ್ಲಿ ನಿಮಗೆ ಟ್ರ್ಯಾಪಿ ಆಗಿರುತ್ತೆ, ಹುಷಾರಾಗಿ ಮೂವ್ಮೆಂಟ್ ಮಾಡಬೇಕು. ಈ ಝೋನ್ನ ಬಿಟ್ಟು ದಾಟ್ ಬಂದರೆ ನಿಮಗೆ ಜೋರಾಗಿ ಮೂವ್ಮೆಂಟ್ ಬರ್ತಾ ಹೋಗುತ್ತೆ. ಬಟ್ ಇನ್ ಕೇಸ್ ಏನಾದ್ರು ಸೋಮವಾರ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ಈಗ ಅಟೆಂಡ್ ಮಾಡಿದಾರಲ್ಲ ಇದೆಲ್ಲ ಫೇಲ್ಯೂರ್ ಅಂತ ಆಗ್ತಾ ಹೋಗುತ್ತೆ. ಆಗ ನಾವು ಕೆಳಗಡೆ ಬರ್ತಾ ಇದೆ ಅಂತ ಅನ್ಕೊಂತ ಹೋಗ್ಬೋದು. 71,800 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 71,600 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಈ ರೀತಿ ಕೆಳಗಡೆ ಬರ್ತಾ ಹೋಗುತ್ತೆ. ಅಫ್ಕೋರ್ಸ್ ಸೋಮವಾರ ಸೆನ್ಸೆಕ್ಸ್ ಎಷ್ಟು ಜನ ಟ್ರೇಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ. ಸದ್ಯಕ್ಕೆ ಅಂಥ ಪಾಸಿಟಿವ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ, ವೀಕ್ ಆಗಿದೆ ಅಂತಲೂ ಅನ್ನಿಸ್ತಾ ಇಲ್ಲ. ಸೋಮವಾರ ಏನಾಗುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಏನಾದ್ರು ಕೆಳಗಡೆ ಅಥವಾ ಅದೇ ಝೋನ್ ಓಪನ್ ಕೆಳಗಡೆ ಬಂದರೆ ನಾವು ನೆಗೆಟಿವ್ ಬಯಾಸ್ ಆಗೇ ಇರಬೇಕು, ಆ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿ ಇದು ಮೇಲ್ಗಡೆ ಹೋಗೇ ಇರಲಿಲ್ಲ. ಇಲ್ಲೊಂದು ವಿ ಶೇಪಲ್ಲಿ ಏನು ಬಿದ್ದಿತ್ತು, ಬೇರೆ ಎಲ್ಲ ಇಂಡೆಕ್ಸ್ ಹೋಗಿದ್ರು, ಇದು ಹೋಗಿಲ್ಲ ಅಂತ ಮಾತಾಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಇಲ್ಲಿಂದ ಅಟೆಂಡ್ ಮಾಡಿ ಕೆಳಗಡೆ ಬಂದಿತ್ತು. ಆದರೆ ಇವತ್ತು ಮೊನ್ನೆನಲ್ಲಿ ನೋಡಿ ಮಿಡ್ ಕ್ಯಾಪ್ ನಿಫ್ಟಿ ಯಾವುದೇ ಎಕ್ಸ್ಪೈರಿ ನೀವು ನೋಡ್ತಾ ಬನ್ನಿ, ಎಕ್ಸ್ಪೈರಿ ಹೊರತುಪಡಿಸಿದ ದಿನ ಒಳ್ಳೆ ಮೂವ್ಮೆಂಟ್ ಆಗ್ತಾ ಇದೆ. ಇದನ್ನ ನಾವು ಅಬ್ಸರ್ವ್ ಮಾಡಬೇಕು. ಎಸ್ಪೆಷಲಿ ಆಪ್ಷನ್ ಬಯರ್ಸ್ ಆಗಿದ್ರೆ ನೀವು ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋಕ್ಕಿಂತ ಬೇರೆ ದಿನ ಟ್ರೇಡ್ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಆಗ್ತಾ ಇದೆ. ಆದರೆ ಪ್ರೀಮಿಯಂ ಜಾಸ್ತಿ ಕೊಟ್ಟಿರ್ತೀರ, ಅದನ್ನ ನೆನ್ಪಿಟ್ಕೊಂಡಿರಬೇಕು. ಇವತ್ತು ನೀವು ನೋಡೋದಾದ್ರೆ 10,600 ಝೋನಲ್ಲಿ ಅಟೆಂಡ್ ಮಾಡಿದೆ, ಅಲ್ಲಿಂದ ವಾಪಸ್ ಬಂದಿದೆ, ಮತ್ತೆ ಒಂದು ಲೋಯರ್ ಹೈ ಲೋವರ್ ಲೋ ಮಾಡಿದೆ, ಮತ್ತೆ ಲೋಯರ್ ಹೈ ಲೋವರ್ ಲೋ ಮಾಡೋ ಥರ ಬಂದು ಕ್ಲೋಸ್ ಆಗಿದೆ. ಸೊ ಈಗ 10,575 ಈ ಝೋನ್ಗಿಂತ ಕೆಳಗಡೆ ಏನಾದ್ರು ಓಪನ್ ಆಯಿತು ಅಂತಂದರೆ ವೀಕ್ ಆಗೇ ಇರುತ್ತೆ. ಇದೇ ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇಲ್ಲಿಂದ ಕೆಳಗಡೆ ಬರ್ತಾ ಹೋಗ್ತೀರಿ ಅಂದರೆ 10,500 ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಯಾವತ್ತು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ. ಸೊ ಒಂದ್ಸಲ ಕ್ವಿಕ್ಕಾಗಿ
ಆಪ್ಷನ್ಸ್ ಏನು ನೋಡ್ಕೊಂಡ್ಬಿಟ್ಟು ನೋಡಿ ಎಲ್ಲಿದ್ದಾರೆ ಅಂತ. ನನ್ನ ಪ್ರಕಾರ 10,500 ಸಪೋರ್ಟ್ ಇರುತ್ತೆ, 10,600 ರೆಸಿಸ್ಟೆನ್ಸ್ ಇರುತ್ತೆ. ಅಷ್ಟೊಂದು 1000 ಪಾಯಿಂಟ್ ಝೋನ್ ಇರೋದಿಲ್ಲ, ಬಟ್ ನೋಡೋಣ ಯಾವ ರೀತಿ ಆಗಿದೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಅಲ್ವಾ, ಸೊ ಮಿಡ್ ಕ್ಯಾಪ್ ಸೆಲೆಕ್ಟ್ ಅಂತ ಇದು. ಇಲ್ಲಿ ನೀವು ನೋಡ್ತಾ ಬರೋದ್ರೆ ಓ ಎ ಪ್ರೊಫೈಲ್ ಬಗ್ಗೆ ಒಂದು ಶಾರ್ಟ್ ಕ್ಲಿಪ್ ಮಾಡ್ಕೊಡ್ತೀನಿ. ಈ ಭಾನುವಾರಕ್ಕೆ, ಶನಿವಾರ ಅಥವಾ ಭಾನುವಾರಕ್ಕೆ ನೋಡಿ ಸುಮಾರು ವೀಡಿಯೋಗಳು ಹೇಳ್ತಾ ಇದ್ದೀರಾ, ಶಿವು ಅವರು ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಅದ್ರ ಬಗ್ಗೆ ಬಂದಿದೆ ಅಂತ. ನನಗೂ ಬಂದಿದೆ ಸರ್ ಅದು ಮೇಲು. ಏನಿಲ್ಲ, ಇವಾಗ ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ, ಅವಾಗ ಸೆಲ್ಲರಿಗೆ ಯಾವ ಬಯರ್ ಅಕೌಂಟಿಗೆ ಹೋಗ್ತಾ ಇದೆ ಅಂತ ಅವರು ಡೇಟಾ ಮೇಂಟೈನ್ ಮಾಡಬೇಕಂತೆ, ಕಂಪ್ಲೇನ್ಸು ಅದ್ರ ಬಗ್ಗೆ ಅಂತ ನೋಟಿಸ್ ಕಳಿಸಿಲ್ಲ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಹೇಳಿ ಏನು ಅಂತ ನಾನು ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಒಂದು ಸೆಬಿಯಿಂದ ಒಂದು ವೆಬ್ಸೈಟ್ ಲಾಂಚ್ ಮಾಡಿದಾರಲ್ವಾ, ಏನಾದರೂ ಬ್ರೋಕರ್ಗಳು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಬ್ಯಾಕ್ ಎಂಡಲ್ಲಿ ಹೋಗ್ಬಿಟ್ಟು ನೀವು ಪೊಸಿಷನ್ನ ಕ್ಲೋಸ್ ಮಾಡೋ ಥರ, ಅದ್ರ ಬಗ್ಗೆನೂ ಮುನೇಗೌಡ ಸರ್ ಒಂದ್ಸಲ ಕೇಳಿದ್ರು. ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ಕೊಡ್ತೀನಿ, ಯಾವ ರೀತಿ ಲಾಗಿನ್ ಆಗಿಬಿಟ್ಟು ಪೊಸಿಷನ್ನ ಕ್ಲೋಸ್ ಮಾಡೋದು ಅಂತ ಮಾಡೋಣಂತೆ. ಜೊತೆಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಡೆಮೋ ತೋರಿಸಿ ಅಂತ ಸುಮಾರು ಜನ ಕೇಳಿದರೆ, ಇಂಟ್ರೆಸ್ಟ್ ತೋರಿಸಿದ್ರೆ ಖಂಡಿತ ನಾನು ನೋಟ್ ಮಾಡ್ಕೊತೀನಿ. ಮ್ಯೂಚುವಲ್ ಫಂಡ್ ಸೀರೀಸ್ನ ಮುಂದಿನ ವಾರದಲ್ಲಿ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಹೆಡ್ಜಿಂಗ್ ಬಗ್ಗೆ ವಿಡಿಯೋ ಒಂದು ಇಂಟ್ರಡಕ್ಷನ್ ವಿಡಿಯೋ ಆಗಿ ಅದು ಹಾಗೆ ಪೆಂಡಿಂಗ್ ಉಳಿದು ನನಗೂ ಟೈಮ್ ಆಗಿಲ್ಲ. ಬಟ್ ಹೆಡ್ಜಿಂಗ್ ಮಾಡೋಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಇಟ್ಸ್ ಓಕೆ ಡಿಲೇ ಮಾಡಿದ್ದು ಅಂತ ಅನ್ಕೊಂಡೆ. ಇವತ್ತು ಹೆಡ್ಜಿಂಗ್ ಬಗ್ಗೆನೂ ಸತೀಶ್ ಸರ್, ರಮೇಶ್ ಸರ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇವತ್ತು. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ರು. ಯಾರ್ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಅಥವಾ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಗ್ರೂಪಲ್ಲಿ ಇದ್ರು, ನಿಮಗೆ ಈ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಎರಡೂ ಕೂಡ ಫ್ರೀ ಚಾನಲ್ ಆಗಿದೆ. ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಕೋರ್ಸಸ್ ಆಗಲಿ ಪೇಯ್ಡ್ ಚಾನಲ್ ಆಗಲಿ ಇರೋದಿಲ್ಲ. ಆ ಡಿಸ್ಕ್ಲೇಮರ್ನ ನಿಮಗೆ ಕೊಡ್ತಾನೆ ಇರ್ತೀನಿ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೆ ಎವ್ರಿ 100 ಪಾಯಿಂಟ್ಸಲ್ಲಿ ನೀವು ನೋಡೋದಾದ್ರೆ ಎವ್ರಿ 25 ಪಾಯಿಂಟ್ಸ್ ಒಂದು ಸ್ಟ್ರೈಕು ಮತ್ತು ಮೇಲ್ಗಡೆ ಕ್ಲೀನಾಗಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. 10,600 ತುಂಬ ಅಗ್ರೆಸಿವ್ ಆಗಿದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ 10,500 ಸಪೋರ್ಟ್ ಇದೆ. ಸೊ 10,600 10,500 ಸಪೋರ್ಟ್ ಒಂದು ಝೋನ್ ಆಗಿರುತ್ತೆ ಸೋಮವಾರಕ್ಕೆ. ಬಟ್ ಎಲ್ಲಿ ಓಪನ್ ಆಗುತ್ತೆ, ಮೇಲ್ಗಡೆ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ಅಂದರೆ ನೀವು 10,500ಕ್ಕಿಂತ ಸ್ವಲ್ಪ ಕೆಳಗಡೆ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾದ್ರೆ, ಆಪ್ಷನ್ ಬೈಯರ್ಸ್ ಮಾಡೋದಾದ್ರೆ ಸೋಮವಾರ ಒಳ್ಳೆ ದಿನ ಆಗಿರುತ್ತೆ, ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಇರಿ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂದರೆ ಇಂಡೆಕ್ಸಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮಾಡಿರೋದು ಇದನ್ನ ನಾವು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ. ಹ್ಯಾಂಗಿಂಗ್ ಮ್ಯಾನ್ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಒಂದಿದೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಅಲ್ಲಿ ಇನ್ನೂ ಸುಮಾರು ಪ್ಯಾಟರ್ನ್ಗಳನ್ನು ಕವರ್ ಮಾಡೋದಿದೆ. ಬಟ್ ಇನ್ನೂ ಮಾಡಿರೋ ವಿಡಿಯೋನೇ ಸುಮಾರು ಜನ ನೋಡಿಲ್ಲ, ಅದಕ್ಕೋಸ್ಕರ ನಾನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಸೊ ನೀವು ಎಷ್ಟು ಬೇಗ ನೋಡ್ತೀರೋ ಅಷ್ಟು ಬೇಗ ನಾವು ಆ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣಂತೆ. ಸುಮಾರು ಸೀರೀಸ್ಗಳನ್ನ ಇಂಟ್ರೊಡಕ್ಷನ್ ಥರ ಆಗಿದೆ, ಅದರ ಕಂಟಿನ್ಯೂಷನ್ ಬರಬೇಕು. ಸೊ ಕಂಟಿನ್ಯೂಷನ್ಗೆ ಈಗ ಮ್ಯೂಚುವಲ್ ಫಂಡ್ ಸೀರೀಸ್ನ ನಾನು ನೋಟ್ ಡೌನ್ ಮಾಡ್ಕೊತೀನಿ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಮಾತಾಡ್ತಾ ಹೋಗೋಣ, ಒಂದು ಡೆಮೋ ಅನ್ನೋದು ಕೊಟ್ಟ ಹಾಗಾಗುತ್ತೆ. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿದು. ಸೊ 10,500 10,600 ಝೋನು ಸೋಮವಾರಕ್ಕೆ ಇಂಪಾರ್ಟೆಂಟ್ ಥರ ಕಾಣಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ನೆಸ್ಲೆ ಇಂಡಿಯಾದ ಇವತ್ತು ವೀಕ್ಲಿ ಕ್ಯಾಂಡಲ್ ನೋಡ್ಬಿಟ್ರೆ ನೀವು ಹೋಗ್ಬಿಟ್ಟು ದೊಡ್ಡದಾಗಿ ಬಿದ್ದಿರೋದು ಕಾಣಿಸುತ್ತಲ್ವ, ಎಲ್ಲಿದೆ ಹಳೇದು ಎಲ್ಲಿದೆ ಅಂದರೆ ನೋಡಿ, ಈಗ ಅಡ್ಜಸ್ಟ್ ಮಾಡಿಬಿಟ್ರು. ಇದನ್ನೇ ನಾನು ಹೇಳೋಣ ಅಂತಿದ್ದೆ ಇವತ್ತು. ವರಿ ಮಾಡ್ಕೋಬೇಡಿ, ಯಾರಿಗಾರು ದೊಡ್ಡ ಫಾಲ್ ಕಾಣಿಸ್ತಾ ಇದೆ ಅಂದರೆ ಚಾರ್ಟ್ಸ್ ಅಡ್ಜಸ್ಟ್ ಆಗುತ್ತೆ ಆಫ್ಟರ್ ಮಾರ್ಕೆಟ್ ಅಂತ ನೋಡಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಟ್ರೇಡಿಂಗ್ ವ್ಯೂಲ್ಲಿ ಅಡ್ಜಸ್ಟ್ ಆಯಿತು. ಅಡ್ಜಸ್ಟ್ಮೆಂಟ್ ಅಂದರೆ ಏನು ಮಾಡ್ತಾರೆ ಅಂದರೆ, ಈಗ 1:2 ಹಳೇದೇನು ಟ್ರೇಡ್ ಆಗ್ತಿತ್ತು ಅದರ 1:10 ಥರ ಮಾಡ್ಬಿಟ್ಟು ತೋರಿಸ್ಬಿಡ್ತಾರೆ. ಇವಾಗ ನಿಮ್ಗೇನು ಕನ್ಫ್ಯೂಷನ್ ಇರೋದಿಲ್ಲ ಚಾರ್ಟ್ ರೀಡ್ ಮಾಡೋದಕ್ಕೆ, ಹೆಂಗಿತ್ತು ಹಾಗೆ ಥರ ಕಾಣಿಸ್ತಾ ಹೋಗುತ್ತೆ. ಬಟ್ ಹಿಂಗಿತ್ತಾ ಇಲ್ಲ, ಇದೆಲ್ಲ 22,000 24,000 ಎಲ್ಲ ಇದ್ದಿದ್ದು 25,000 ಲೆವೆಲ್ ಆ ಥರ ಇತ್ತು. ಸೊ ನೆಸ್ಲೆ ಫ್ರೆಶ್ ಟೈಮ್ ಬಯರ್ಸಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು, ಒಂದು ಟಿಪಿಕಲ್ ಎಂ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಈ ಬೇಸ್ ಇದೆಯಲ್ಲ, ಇವತ್ತು ಮಾರಬಹುದು ಕ್ಯಾಂಡಲ್ ಇದನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 2,500ಕ್ಕೆ ಈ ಸ್ಟಾಕು ಸಿಗ್ತಾ ಹೋಗ್ಬೋದು. ಸೊ ಬೆಸ್ಟ್ ಲೆವೆಲ್ ಅಂದರೆ ನನ್ನ ಪ್ರಕಾರ 2,400ಕ್ಕೆ ವೆಯ್ಟ್ ಮಾಡಿ. 2,400ಕ್ಕೆ ಈ ಸ್ಟಾಕ್ ಸಿಕ್ತು ಅಂದರೆ FMCG ಸೆಕ್ಟರಲ್ಲಿ ಎಲ್ಲ ಸ್ಟಾಕು ಸ್ಟ್ರಗಲ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪಾಮ್ ಆಯಿಲ್ ಇಶ್ಯೂ ಆಗಿರೋದ್ರಿಂದ. ಆದರೆ ನೆಸ್ಲೆ ಇಂಡಿಯಾ ಮಾತ್ರ ಚೆನ್ನಾಗಿ ಹೋಗ್ತಾ ಇದೆ, ಬಿಕಾಸ್ ಆಫ್ ಸ್ಪ್ಲಿಟ್ ನ್ಯೂಸ್ ಈ ರೀತಿ ಎಲ್ಲ ಆಗಿತ್ತು. ಸೊ 2,400 2,300 ಈ ಝೋನ್ ಇದೆಯಲ್ಲ, ಇದು ಬೆಸ್ಟ್ ಪ್ಲೇಸ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ. ಯಾರಾದರೂ ನೆಸ್ಲೆನಲ್ಲಿ ಎಂಟ್ರಿ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂದರೆ ಅಲ್ಲಿ ತನಕ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಎಂ ಪ್ಯಾಟರ್ನ್ ಆಗ್ತಾ ಇದೆ, ನೋಡ್ತಾ ಹೋಗೋಣ ಕೆಳಗಡೆ ಬಂದರೆ ಈ ರೀತಿ. ಯಾಕಂದರೆ ಸ್ಪ್ಲಿಟ್ ನ್ಯೂಸ್ ಎಲ್ಲ ಮುಗೀತು, ಈಗ ಸ್ವಲ್ಪ ಎಕ್ಸಿಟ್ ಮಾಡ್ಕೊತಾರೆ. ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಆಕ್ಟಿವಿಟಿ ಮಾಡೋರು ನೋಡೋಣ ಇವತ್ತು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ನೆಸ್ಲೆನಲ್ಲಿ ಇವತ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾವು ಮಾತಾಡ್ತಾರೆ ಸ್ಟಾಕು ಭಾರತಿ ಏರ್ಟೆಲ್ ಅಲ್ಲಿ ಒಂದು ಪೊಸಿಷನ್ ಟ್ರೇಡಿಂಗ್ ಬಗ್ಗೆ ಹೇಳಿದ್ದೆ. ಜೊತೆಗೆ ನೆನ್ನೆ ಒಬ್ರು ಕಮೆಂಟ್ ಮಾಡೋಕೆ ಹೇಳಿದ್ರು, ಅವರು ಏನಿದೆ ಹೇಳಿ ಸರ್ ಭಾರತಿ ಏರ್ಟೆಲ್ ಅಂತ. ಸರ್ ಭಾರತಿ ಏರ್ಟೆಲ್ ಅಲ್ಲಿ ನನಗೆ ಇವಾಗ 1,050 ಅನ್ನೋದು ರೆಸಿಸ್ಟೆನ್ಸ್ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಎಂ ಪ್ಯಾಟರ್ನ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ದೆ, ಅದರ ಬಂದು ವಾಪಸ್ ಅಟೆಂಡ್ ಮಾಡಿ ಫೇಲ್ಯೂರ್ ಆಗೋ ಥರ ಕಾಣಿಸ್ತಿದೆ. ಯಾಕೆಂದರೆ ತುಂಬ ಹತ್ತಿರದಲ್ಲಿ 2 ಸಲ ಅಟೆಂಪ್ಟ್ ಮಾಡಿದ್ರೆ ಸುಮಾರು ಸಲ ಅದು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಏನಿರುತ್ತೆ, ಒಂದು ಸಸ್ಟೈನ್ ಆಗೋದಿಲ್ಲ. ಅದಕ್ಕೆ ಮಲ್ಟಿ ಇಯರ್ ಹೈಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆದರೆ ಫ್ರೀಕ್ವೆಂಟಾಗಿ ಆಗುತ್ತಲ್ಲ ಅಂಥದಕ್ಕೆ ಒಂದು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಹ್ಯಾಮರ್ ಥರ ಮಾಡಿ ಮೇಲ್ಗಡೆ ಹೋಗಿದೆ, ಬಟ್ ವಾಪಸ್ ನನಗೆ ಯಾಕೋ ಈ ಸ್ಟಾಕು 1,000 ಲೆವೆಲ್ಗೆ ಬಂದು ಟೆಸ್ಟ್ ಆಗಬೇಕು. ಆದರೆ ಅದಕ್ಕಿಂತ ಮುಂಚೆ 1,020 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ವೀಕ್ ಪ್ರೈಸೆಕ್ಷನ್ ಮಾಡಿದೆ. ಇಲ್ಲಿ ನೀವು ನೋಡೋದಾದ್ರೆ 1,035 1,036 ಇದೆಯಲ್ಲ ಈ ಮಾರಬಹುದು ಕ್ಯಾಂಡಲ್ ಬೇಸು, ಇದು ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಒಂದು ಲೋಯರ್ ಲೋ ಅಟೆಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ಆ ರೀತಿ ಬಂದರೆ ನಾವು ಪೊಸಿಷನ್ ಏನು ಕ್ಯಾರಿ ಮಾಡಿದ್ದೀವಿ, ಇದರಲ್ಲಿ ನಾನು ಪೊಸಿಷನ್ ಕ್ಯಾರಿ ಮಾಡಿದ್ದೀನಿ ಒಂದು ಮಂತ್ಲಿ ಪೊಸಿಷನ್ನು. ಸೊ ಅದು ನಮಗೆ ಪ್ರಾಫಿಟಲ್ಲಿ ಎಂಡ್ ಆಗ್ತಾ ಹೋಗುತ್ತೆ. ಸೊ ಈ ಝೋನಿಗೆ ಬಂತು ಅಂತಂದರೆ 1,025 ಈ ಝೋನಿಗೆ ಬಂದರೆ ನಾವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನೋಡಿ ಪೊಸಿಷನ್ ಟ್ರೇಡಿಂಗಲ್ಲಿ ತುಂಬ ಎಲ್ಲ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಫಸ್ಟ್ ವೀಕ್ ಆದ್ರಿಂದ ನೀವು ಸ್ವಲ್ಪ ಟೈಮ್ ಇದೆ ನಿಮ್ಮ ಹತ್ರ. ಬಟ್ ಸೆಕೆಂಡ್ ವೀಕ್ ಎಲ್ಲ ಥರ್ಡ್ ವೀಕ್ ಹತ್ರ ಬರ್ತಾ ಇದೆ ಅಂತಂದರೆ ನೀವು 10-15% ಸಿಕ್ತು ಅಂದರೆ ನೀವು ಪೊಸಿಷನ್ ಟ್ರೇಡಿಂಗಲ್ಲಿ ಎಕ್ಸಿಟ್ ಮಾಡೋಕೆ ನೋಡಬೇಕು. 950 ಕ್ವಾಂಟಿಟಿ ಬೇಕಾಗುತ್ತೆ ನೋಡಿ ಒಂದು ಲಾಟ್ ತೊಗೊಳೋದಾದರೆ. ಇನ್ನೂ ಒಂದು ನಾನು ಕಮೆಂಟ್ ಮಿಸ್ ಮಾಡಿದ್ದೆ, ಐ ಥಿಂಕ್ ಇದನ್ನ ಹರೀಶ್ ಅವ್ರು ಕೇಳಿದ್ರು ಅನ್ಸುತ್ತೆ. ನಿಫ್ಟಿ ಥರ ಯಾವ ರೀತಿ ನಾವು ಪೊಸಿಷನ್ ತೊಗೊತೀವೋ ಅದೇ ರೀತಿಯಾಗಿ
ಇಂಟ್ರಾಡೇ ಮಾಡೋಕ್ಕೋ ಅಥವಾ ಅವರು ಪೊಸಿಷನ್ ಕೇಳಿದ್ರು ಮರ್ತೋಯ್ತು ನನಗೆ. ಸ್ಟಾಕಲ್ಲಿ ಯಾವ ರೀತಿ ಮಾಡೋದಾದರೆ ಸ್ವಲ್ಪ ವಾಲಟಿಲಿಟಿ ಕಮ್ಮಿ ಇರುವಂಥದ್ದು ಯಾವುದಿದೆ ಹೇಳಿ ಸರ್ ಅಂತ ಕೇಳಿದ್ರು ಅವರು. ಅದನ್ನು ಕವರ್ ಮಾಡೋದು ಮರ್ತೋಯ್ತು ನನಗೆ. ಅದಕ್ಕೆ ನೋಡಿ ಸರ್, ನಿಮಗೆ ಲಾಟ್ ಸೈಜು ಇದ್ರ ನಾನು ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಒಂದು ವೀಡಿಯೋ ಮಾಡಿಕೊಟ್ಟಿದ್ದೆ. ಆ್ಯಕ್ಚುಲಿ ಅದು ಟೆಲಿಗ್ರಾಮ್ ಎಕ್ಸ್ಕ್ಲೂಸಿವ್ ಮೆಂಬರ್ಸಿಗೆ ಆಗೋಗಿತ್ತು. ಅದನ್ನ ನಾನು ಬೇಕಾದರೆ ಪಬ್ಲಿಕ್ ಮಾಡ್ತೀನಿ. ಐ ಥಿಂಕ್ ಪಬ್ಲಿಕ್ ಮಾಡಿದ್ದೀನಿ ನಾನು. ಮಾಡಿಲ್ಲ ಅಂತಂದರೆ ನಾನು ಪಬ್ಲಿಕ್ ಮಾಡ್ತೀನಿ. ಭಾನುವಾರ ಆ ವಿಡಿಯೋನ ಪಬ್ಲಿಕ್ ಮಾಡ್ತೀನಿ. ಪೊಸಿಷನ್ ಸೈಜಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಒಂದು ವಿಡಿಯೋ ಮಾಡಿದ್ವಿ ನಾವು. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದೀನಿ. ಯಾವ ರೀತಿ ಸ್ಟ್ರೈಕ್ ತೊಗೋಬೇಕು ಅಥವಾ ಎಷ್ಟು ಕ್ವಾಂಟಿಟಿ ಇರೋದನ್ನ ತೊಗೊಂಡ್ರೆ ಈಸಿ ಆಗುತ್ತೆ, ನನ್ನ ಲರ್ನಿಂಗ್ ಏನಿತ್ತು ಅನ್ನೋದನ್ನ 2023 ಅವಾಗ ಅಫಿಷಿಯಲ್ ಚಾನಲ್ ಸಪ್ರೇಟ್ ಇತ್ತಲ್ಲ, ಅದಕ್ಕೆ ಅಂತಲೇ ಮಾಡಿದ್ದೆ ಎಕ್ಸ್ಕ್ಲೂಸಿವ್ ವಿಡಿಯೋ ಅಂತ. ಬಟ್ ಈಗ ಖಂಡಿತವಾಗ್ಲೂ ಎಲ್ಲರಿಗೂ ಪಬ್ಲಿಕ್ ಮಾಡ್ಬೋದು. ಆ ಥರ ಕೆಲವೊಂದು ವಿಡಿಯೋಗಳಿದೆ, ಅದನ್ನ ನಾನು ಪಬ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಆ ರೀತಿ ನೋಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಅದಾನಿ ಪೋರ್ಟ್ಸು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನನಗೆ ಜಾಸ್ತಿ ಫಂಡಮೆಂಟಲಿ ಇಷ್ಟ ಇರುವಂಥ ಕಂಪನಿ, ಅಂದರೆ ನನಗೆ ನಂಬಿಕೆ ಇರುವಂಥ ಕಂಪನಿ ಅಂತ ಹೇಳ್ತೀನಿ ನಾನು. ನಂಬಿಕೆ ಅಂತಂದರೆ ಈಗ ನೋಡಿ, ಒಂದು ನ್ಯೂಸು ಇದೆಲ್ಲ ನಡೀತಾ ಇದ್ದಿದ್ದು, ಇನ್ನೊಂದು ವ್ಯಾಲ್ಯೂಯೇಷನ್. ಸೊ ಯಾವ ನ್ಯೂಸ್ ಏನೇ ಬಂದ್ರೂ ನಾವು ರೆಸ್ಪೆಕ್ಟ್ ಮಾಡೋದು. ಆ್ಯಸ್ ಎ ಇನ್ವೆಸ್ಟರ್ ಆಗಿ ನಿಮ್ಮ ಫೋಕಸ್ಸು ಜಸ್ಟ್ ಆನ್ ವ್ಯಾಲ್ಯೂಯೇಷನ್ ಆಗಿರಬೇಕು. ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ತುಂಬ ಹೆಲ್ಪ್ ಆಗುತ್ತೆ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಕಂಪನಿಯ ಆ್ಯನ್ಯಲ್ ಸ್ಟೇಟ್ಮೆಂಟ್ನ ಯಾವ ರೀತಿ ಓದೋದು ಅಂತ ಸ್ವಲ್ಪ ಥಿಯರಿಟಿಕಲ್ ಅನ್ಸ್ಬೋದು. ಬಟ್ ನಿಜವಾಗ್ಲೂ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಒಂದ್ಸಲ ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ. ಯಾವ ರೀತಿ ನೋಡ್ತಾ ಹೋಗೋದು ಒಂದು ಕಂಪನಿಯನ್ನ ವ್ಯಾಲ್ಯೂಯೇಷನ್ ಅಂತ, ಅದರಲ್ಲಿ ಒಂದು 2-3 ವಿಡಿಯೋ ಇದೆ. ಅದು ಕೂಡ ಕಂಟಿನ್ಯೂಷನ್ ಮಾಡಬೇಕು. ಅಗೇನ್ ಎಲ್ಲ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಂತಿರುತ್ತೆ. ಸೊ ಈಗ ನೀವು ನೋಡೋದಾದ್ರೆ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗಿತ್ತು. ಈ ಬಸ್ ಸ್ಟ್ಯಾಂಡ್ ಝೋನಿಂದ ಇಲ್ಲಿ ಒಂದು ಮ್ಯಾಸಿವ್ ಆಗಿ ಬ್ರೇಕ್ಔಟ್ ಆಯಿತು. ಈಗ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಯಾವುದೋ ಒಂದು ಸಪೋರ್ಟ್ ಆಗ್ತಾ ಇತ್ತು, ಈಗ ಅದು ರೆಸಿಸ್ಟೆನ್ಸ್ ಆಗೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಇನ್ನು ಬಿಟ್ಟು ಮೇಲೆ ಹೋದರೆ ಸ್ಟಾಕ್ ಇನ್ನೂ ಕೂಡ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಬಂತು ಅಂತಂದರೆ ಮತ್ತೆ ಈ ಬಸ್ ಸ್ಟ್ಯಾಂಡ್ ಲೆವೆಲ್ನ ಬಂದು ಟೆಸ್ಟ್ ಆಗೋಕ್ಕೆ ಬರ್ಬೋದು. 900 ಲೆವೆಲ್ಗಿಂತ ಒಳಗಡೆ ಬರೋ ತನಕ ನಾಟ್ ಅಟ್ ಆಲ್ ರೆಕಮೆಂಡೆಡ್. 665 ಲೆವೆಲ್ಗೆಲ್ಲ ಈ ಸ್ಟಾಕ್ ಸಿಕ್ತು ಅಂತಂದರೆ ವ್ಯಾಲ್ಯೂಯೇಷನಲ್ಲಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡೋಣ ಆ ರೀತಿ ಆಗುತ್ತೋ ಇಲ್ವೋ ಅಂತ. ಬಟ್ ಈಗ ಓವರ್ ವ್ಯಾಲ್ಯೂಡ್ ಅಂತಲೇ ಹೇಳ್ತೀನಿ. ಬಟ್ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಮೆಟ್ರಿಕ್ ಟನ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ ಈ ಸ್ಟಾಕು. ಸೊ 800ಗಿಂತ ಕೆಳಗಡೆ ಲೆವೆಲ್ ಬರೋ ತನಕ ಅಂತೂ ನಾನಂತೂ ಇನ್ವೆಸ್ಟ್ ಮಾಡಿ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅದಾನಿ ಪೋರ್ಟ್ಸಲ್ಲಿ. ಅದೇ ರೀತಿಯಾಗಿ ಲಾಸ್ಟ್ ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಡಿಮಾರ್ಟ್. ಸೊ ಡಿಮಾರ್ಟು ತುಂಬ ಒಂದು ಕಾಸ್ಟ್ಲಿ ಸ್ಟಾಕು. ಪಿ ನೋಡೋದಾದ್ರೆ ಯಾವಾಗಲೂ ಕಾಸ್ಟ್ಲಿ ಇರುತ್ತೆ, ಅದ್ರ ಮುಂದೆ ಜನನೂ ಹಂಗೆ ಇರ್ತಾರೆ ನೋಡಿ. ಡಿಮಾರ್ಟ್ ಯಾವಾಗಲೂ ಹೋದ್ರೆ ನೀವು ಫುಲ್ ರಶ್ ಇರುತ್ತೆ ಡಿಮಾರ್ಟಲ್ಲಿ. ಸೊ ಅದೇ ರೀತಿ ಬಿಸ್ನೆಸ್ ಮಾಡ್ಕೊತ ಬಂದಿರೋಂಥದ್ದು. ಸೊ ಇಲ್ಲಿ ನೋಡೋದಾದ್ರೆ ಒಂದು ಲಾಂಗ್ 2021ರಿಂದ ಈ ಸ್ಟಾಕು ಕೆಳಗಡೆನೇ ಬರ್ತಾ ಇದೆ ಅಲ್ವಾ. ಯಾಕಂದರೆ ಅಷ್ಟು ಒಳ್ಳೆ ರ್ಯಾಲಿ ಆಗೋಗ್ಬಿಟ್ಟಿತ್ತು ಕೋವಿಡ್ ಆದಮೇಲೆ 2400 ಹೋಗಿದ್ದು. ಸೊ ಈಗ ವಾಪಸ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತ ಆಗಿತ್ತು, ಆದರೆ ಅಂಥ ವಾಲ್ಯೂಮಲ್ ಆಗಿಲ್ಲ, ಅಂತ ಚೆನ್ನಾಗೂ ಆಗಿರಲಿಲ್ಲ. ಈಗ ವಾಪಸ್ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಸೊ 3600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ ಸಿಕ್ತು ಅಂತ ನಿಮಗೆ ಅಕ್ಯುಮುಲೇಟ್ ಮಾಡ್ಕೊಳೋದಕ್ಕೆ ಒಳ್ಳೆದಾಗುತ್ತೆ. ಯಾವ್ದಾದ್ರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ. ಸೊ ವಾಪಸ್ ಈ ಟ್ರೆಂಡ್ ಲೈನ್ ಟೆಸ್ಟ್ ಮಾಡೋಕ್ಕೆ ಬರುತ್ತಲ್ಲ, ಆಗ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. FMC ಸೆಕ್ಟರ್ ಕಾಲ ಚೆನ್ನಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ರಾ ಮೆಟೀರಿಯಲ್ ಕಾಸ್ಟ್ ಇದೆಲ್ಲ ಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆ. ಸೊ ನಾಳೆಗೆ ನಾನು ಹಾಗಾದರೆ ಜೆರೋದಾ ಮತ್ತು ಫೈರ್ಸಲ್ಲಿ ಒಂದು ಹೊಸ ಫೀಚರ್ಸ್ ಬಂದಿದೆ. ಅಂದರೆ ಜರ್ನಲಿಂಗ್ ಬಗ್ಗೆ ಬಂದಿದೆ, ಮತ್ತು ಇವ್ರದ್ದು ಒಂದು ಬ್ಲಾಗ್ ಬಂದಿತ್ತು ಜೆರೋದಾ ಅವ್ರದ್ದು, ಅದನ್ನ ನಾನು ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಭಾನುವಾರ ಇದನ್ನೇ ಮಾಡೋಣ, ನಿಮ್ಮ ಇದ್ರದ್ದಿತ್ತಲ್ಲ ಮೆಂಬರ್ಸ್ ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿತ್ತು, ಅದನ್ನ ನಾನು ಪಬ್ಲಿಕ್ ಮಾಡ್ತೀನಿ. ಪೊಸಿಷನ್ ಟ್ರೇಡಿಂಗ್ ಮಾಡೋದಿಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತ ಒಂದು ವಿಡಿಯೋ ಇದೆ, ಅದನ್ನ ನಾನು ಭಾನುವಾರಕ್ಕೆ ಮಾಡ್ಕೊಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಈಗ ಗೊತ್ತಾಗಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತಾ ಇದ್ದೀನಿ. ಆ ವಿಡಿಯೋನ ನೋಡಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಆ ವಿಡಿಯೋಗೆ ಕಮೆಂಟ್ ಮಾಡಿಕೊಂಡು ನಿಮಗೆ ಸೂಕ್ತವಾದಂತಹ ಜೀವ ವಿಮೆನ ತಗೊಂಡು ನೀವು ಮತ್ತು ನಿಮ್ಮ ಫ್ಯಾಮಿಲಿ ಸುರಕ್ಷಿತವಾಗಿರಿ ಅಂತ ಹೇಳ್ಕೊತೀನಿ. ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.